ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಹಿಂದೆ ತಿಳಿದುಕೊಂಡಂತೆ ಪರಶುರಾಮ ದೇವರು ರಾಮಚಂದ್ರ ದೇವರಿಗೆ ಎಲ್ಲ ವಿಚಾರವನ್ನ ತಿಳಿಸಿ ಮುಂದೆ ಬಾಣವನ್ನ ಪ್ರಯೋಗ ಮಾಡುವಂತ ಅತುಲನ ಮೇಲೆ ಬಾಣ ಪ್ರಯೋಗವನ್ನ ಮಾಡಿಸಿ ಅವನನ್ನ ಸಂಹಾರ ಮಾಡಿದರು ಅಂತ. ಕೊನೆಗೆ ತಪಸ್ತದೀಯಂ ಪ್ರವದನ್ ಮಮೋದ ತದೀಯಮೇವ ಹ್ಯವವತ್ ಸಮಸ್ತಂ. ಅದಕ್ಕೆ ನಿರ್ಣಯವನ್ನ ಶ್ರೀಮದಾಚಾರ್ಯರು ಆ ತಪೋಮಯನಾದಂತಹ ಅಸುರನನ್ನ ಸಂಹಾರ ಮಾಡಿ ಎಲ್ಲ ತಪಸ್ಸು ನನ್ನದೇ ಅಂತ ರಾಮಚಂದ್ರ ದೇವರು ಹೇಳ್ತಾ ಸಂತೋಷವನ್ನ ಪಟ್ರು ಅಂತ ತಿಳಿಸಿಕೊಟ್ಟದ್ದು. ಅದು ಪರಶುರಾಮ ದೇವರ ಉದರದಲ್ಲಿ ಅವನು ಇದ್ದದ್ದು ತಪೋಮಯ. ಹೀಗಾಗಿ ಪರಶುರಾಮ ದೇವರದ್ದು ರಾಮದೇವರು ನನ್ನದೇ ಅಂತ ಹೇಗೆ ಎಂದ್ರು ಅಂತಂದ್ರೆ ಅದಕ್ಕೆ ಹೇಳಿದ್ರು ತದೀಯಮೇವ ಹ್ಯವವತ್ ಸಮಸ್ತಂ. ಇಬ್ಬರೂ ಒಂದೇ, ಸಮಸ್ತವೂ ಭಗವಂತನ ಅಧೀನ ಅಂದ ಮೇಲೆ ಎಲ್ಲವೂ ಆ ತಪೋಮಯನಾದಂತಹ ಅಸುರನ ತಪಸ್ಸು ಕೂಡ ಭಗವಂತನದ್ದೇ ಅಂತ ನಿರ್ಣಯವನ್ನ ಮಾಡಿಕೊಟ್ಟು ಮುಂದೆ ಆ ಇಬ್ಬರೂ ಕೂಡ ಪರಶುರಾಮ ದೇವರು ಮತ್ತು ರಾಮದೇವರು ಇಬ್ಬರೂ ಕೂಡ ಒಬ್ಬರೇ ಎಂಬುದನ್ನ ಸ್ಪಷ್ಟವಾಗಿ ಅದನ್ನ ನಿರ್ಣಯ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. 59ನೆಯ ಶ್ಲೋಕ. ನಿರಂತರಾನಂದ ವಿಬೋಧ ಸಾರಃ ಸಜಾನಮಾನೋಖಿಲಮಾದಿಪೂರುಷಃ ವದನ್ ಶೃಣೋತೀವ ವಿನೋದತೋ ಹರಿಃ ಸ ಏಕ ಏವ ದ್ವಿತನುರ್ಮುಮೋದ. ನಿರಂತರಾನಂದ ವಿಬೋಧ ಸಾರಃ ಸಜಾನಮಾನೋಖಿಲಮಾದಿಪೂರುಷಃ ವದನ್ ಶೃಣೋತೀವ ವಿನೋದತೋ ಹರಿಃ ಸ ಏಕ ಏವ ದ್ವಿತನುರ್ಮುಮೋದ ಎಂಬುದಾಗಿ 59ನೆಯ ಶ್ಲೋಕ. ಪದವಿಭಾಗ. ನಿರಂತರಾನಂದ ವಿಬೋಧ ಸಾರಃ ಎಂಬುದಾಗಿ ಒಂದೇ ಶಬ್ದ ಪದಚ್ಛೇದ. ಅಲ್ಲಿಗೆ ಪದಚ್ಛೇದ ಇಲ್ಲ ಒಳಗಡೆ, ಒಂದೇ ಶಬ್ದ ಅದು. ಸಹ ಜಾನಮಾನಃ ಅಖಿಲಂ ಆದಿಪೂರುಷಃ ವದನ್ ಶೃಣೋತಿ ಇವ ವಿನೋದತಃ ಹರಿಃ ಸಹ ಏಕಃ ಏವ ದ್ವಿತನುಃ ಮುಮೋದ ಎಂಬುದಾಗಿ ಪದವಿಭಾಗ. ನಿರಂತರಾನಂದ ವಿಬೋಧ ಸಾರಃ, ಪರಮಾತ್ಮ ಹೇಗಿದ್ದಾನೆ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ. ನಿರಂತರಾನಂದ ವಿಬೋಧ ಸಾರಃ,
ನಿರಂತರ ಅಂದ್ರೆ ಎಂಬುದಕ್ಕೆ ಹೇಳ್ತಾರೆ ನಿರಂತರಾಭ್ಯಾಂ ಭೇದರಹಿತಾಭ್ಯಾಂ. ಭೇದರಹಿತ ಆ ನಿರಂತರ ಎಂಬುವಂತಹ ಶಬ್ದ ಇದು ಎರಡಕ್ಕೆ ವಿಶೇಷಣ. ಒಂದು ಆನಂದಕ್ಕೆ ವಿಶೇಷಣ, ಮತ್ತೊಂದು ವಿಬೋಧ ಅದ್ರ ಜ್ಞಾನ ಅಂತ ಅರ್ಥ. ಆ ಜ್ಞಾನಕ್ಕೆ ವಿಶೇಷಣ. ಭಗವಂತನ ಆನಂದ ಜ್ಞಾನ ಇವು ಎಂತಹವು ಅಂದ್ರೆ ಭೇದರಹಿತವಾದವುಗಳು. ಅವುಗಳಲ್ಲಿ ಭಗವಂತನ ಆನಂದ ಬೇರೆ, ಭಗವಂತನ ಜ್ಞಾನ ಬೇರೆ ಅಂತ ಇಲ್ಲ. ಭಗವಂತನಲ್ಲಿ ಎಲ್ಲವೂ ಕೂಡ ಅಭಿನ್ನವಾದವುಗಳು. ಹೀಗಾಗಿ ನಿರಂತರಾಭ್ಯಾಂ ಅಂದ್ರೆ ಭೇದರಹಿತಾಭ್ಯಾಂ, ಭೇದ ಇಲ್ಲದೆ ಇರುವಂತಹ ಸ್ವರೂಪಭೂತಾಭ್ಯಾಂ ಇತಿ ಯಾವತ್. ಭಗವಂತನ ಸ್ವರೂಪವು ಎರಡು, ಜ್ಞಾನ ಆನಂದ ಪ್ರತಿಯೊಂದು ಗುಣಗಳು ಕೂಡ. ಹೀಗಾಗಿ ಆನಂದ ವಿಬೋಧಾಭ್ಯಾಂ ಸುಖಚಿದ್ಭ್ಯಾಂ ಸಾರಃ ಶ್ರೇಷ್ಠ. ಅಂದ್ರೆ ಭಗವಂತ ಭೇದರಹಿತವಾದ ಆನಂದ ಜ್ಞಾನವೇ ಸ್ವರೂಪವಾಗಿ ಉಳ್ಳಂತಹ ವ್ಯಕ್ತಿ. ಅವುಗಳಿಂದ ಶ್ರೇಷ್ಠನಾಗಿದ್ದಾನೆ ಭಗವಂತ. ಸುಖಚಿದ್ಭ್ಯಾಂ ಸಾರಃ ಶ್ರೇಷ್ಠ, ಶ್ರೇಷ್ಠನಾದಂತಹ ವ್ಯಕ್ತಿ ಭಗವಂತ. ಮತ್ತು ಅಖಿಲಂ ಜಾನಮಾನಃ, ಭಗವಂತ ಹೇಗಿದ್ದಾನೆ, ಭಗವಂತನ ಗುಣ ಏನು ಅಂತಂದು ಅಂದ್ರೆ ಅಖಿಲಂ ಜಾನಮಾನಃ, ಸರ್ವಂ ಜಾನಮಾನಃ ವೇತ್ತ. ಎಲ್ಲವನ್ನ, ಇಡೀ ಜಗತ್ತನ್ನ ಎಲ್ಲವನ್ನು ಕೂಡ ಭಗವಂತ ತಿಳಿದವ. ಇಂತಹದ್ದು ಗೊತ್ತಿಲ್ಲ ಅಂತ ಇಲ್ಲ, ಪ್ರತಿಯೊಂದರ ಜ್ಞಾನ ಭಗವಂತನಿಗೆ ಸರ್ವಜ್ಞ ಶಿಖಾಮಣಿ. ಅದಕ್ಕಾಗಿ ಅಖಿಲಂ ಜಾನಮಾನಃ, ಅಖಿಲವನ್ನು ತಿಳಿದಂತಹ ವ್ಯಕ್ತಿ. ಆದಿಪೂರುಷಃ, ಆದಿ ಪೂರುಷಃ ಎಲ್ಲರಿಗಿಂತಲೂ ಆದಿಯಾಗಿ ಇರುವಂತಹ ವ್ಯಕ್ತಿ ಭಗವಂತ. ಅನಾದಿ ಕಾಲದಿಂದ ಆದಿಯಾಗಿ ಇದ್ದಾನೆ ಭಗವಂತ. ಎಲ್ಲರಿಗೂ ಒಡೆಯನಾಗಿ, ಎಲ್ಲರಿಗೂ ಉತ್ತಮನಾಗಿ ಭಗವಂತ ಇದ್ದಾನೆ. ಅಂತಹ ಭಗವಂತ ಆದಿಪೂರುಷಃ ಸಹ, ಅಂತಹ ಪರಮಾತ್ಮ ಸಹ ಹರಿಹಿ. ಆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ವಿನೋದತಃ, ಲೀಲಯ ಅಂತ ಅರ್ಥ. ಲೀಲೆಯಿಂದ, ಚೇಷ್ಟೆಯಿಂದ, ಸುಮ್ಮನೆ ತಮಾಷೆಗೆ ಅಂತ ಅರ್ಥ ಭಗವಂತನ ಆಟಗಳು. ಆ ರೀತಿಯಾಗಿ ವಿನೋದತಃ, ವಿನೋದಕ್ಕಾಗಿ, ಲೀಲೆಗಾಗಿ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ ವದನ್ ಇವ ಶೃಣೋತಿ ಇವ, ದ್ವಿತನುಃ ವದನ್ ಇವ ಶೃಣೋತಿ ಇವ. ಭಗವಂತ ನೋಡಿ, ಈಗ ಮಾಡಿದ್ದು ಪರಶುರಾಮ ದೇವರು ರಾಮದೇವರಿಗೆ ಹೇಳಿದಂತೆ ಹೇಳ್ತಾ ಇದ್ದದ್ದು, ರಾಮಚಂದ್ರ ದೇವರು ಕೇಳ್ತಾ ಇದ್ದದ್ದು, ಅವರು ಹೇಳಿದ್ದನ್ನ ಕೇಳಿಸಿಕೊಂಡದ್ದು. ಹೀಗೆ ಭಗವಂತ ದ್ವಿತನು, ಎರಡು ಶರೀರವನ್ನ, ಎರಡು ರೂಪವನ್ನ, ಅವತಾರವನ್ನ ತೆಗೆದುಕೊಂಡು, ದ್ವಿತನು ಎರಡು ಅವತಾರಗಳನ್ನು ತೆಗೆದುಕೊಂಡವನಾಗಿ ಒಂದು ರೂಪದಿಂದ ವದನ್ನಿವ, ತಾನು ಕೇಳ್ತಾ ಇರುವಂತೆ. ವದನ್ನಿವ, ವದನ್ ಎಂಬುದಕ್ಕೆ ಹೇಳ್ತಾ ಇರುವಂತೆ. ಪರಶುರಾಮ ರೂಪೇಣ ವದನ್ನಿವ, ಹೇಳ್ತಾ ಇರುವಂತೆ. ಮತ್ತು ಶೃಣೋತಿ ಇವ, ರಾಘವ ರೂಪೇಣ ಶೃಣೋತಿ ಇತಿ, ರಾಮಚಂದ್ರ ದೇವರ ರೂಪದಿಂದ ತಾನು ಕೇಳಿಸಿಕೊಂಡಂತೆ. ಈ ರೀತಿಯಾಗಿ ದ್ವಿತನುಹು ವಕ್ತಾ ಶ್ರೋತ ಇತಿ ವಿಸ್ವರೂಪ. ಒಂದು ವಕ್ತೃವಾದಂಥವನು, ಮತ್ತೊಬ್ಬನು ಶ್ರೋತೃವಾದಂಥವನು. ಈ ರೀತಿಯಾಗಿ, ಆ ರೀತಿಯಂತೆ ಭಗವಂತ ತಾನು ಏಕ ಏವ ಹರಿಹಿ, ಏಕ ಏವ ಸಹ ಹರಿಹಿ, ಒಬ್ಬನೇ ಆದಂತಹ ಆ ಪರಮಾತ್ಮ ಈ ರೀತಿಯಾಗಿ ಲೀಲೆಯಿಂದ ನಟನೆಯನ್ನ ಮಾಡ್ತಾನೆ ಭಗವಂತ. ತಾನೇ ಒಂದು ರೂಪದಿಂದ ಕೇಳಿಸಿಕೊಂಡವನಾಗಿ, ಮತ್ತೊಂದು ರೂಪದಿಂದ ಹೇಳುವವನಾಗಿ, ಆ ರೀತಿಯಾಗಿ ಏಕತ್ವಾದೇವ ವದನ್ನಿವ ಶೃಣೋತೀವ ಇತ್ಯುಕ್ತಂ ಇತಿ ಭಾವಃ. ಈ ರೀತಿಯಾಗಿ ಭಗವಂತ ಲೀಲೆಯನ್ನ ಮಾಡ್ತಾ ಮುಮೋದ, ಸಂತೋಷವನ್ನ ಪಡ್ತಾನೆ. ಹೀಗೆ ಭಗವಂತ ಸಂತೋಷವನ್ನ ಪಟ್ಟ ಅಂತ. ಹೀಗೆ ಆ ಭಗವಂತನ ಎರಡು ರೂಪಗಳಲ್ಲಿಯೂ ಕೂಡ ಆ ಅಭೇದವನ್ನ, ಎರಡು ರೂಪಗಳು ಬೇರೆ ಬೇರೆ ಅಂತ ಅರ್ಥ ಅಲ್ಲ, ಎರಡೂ ಕೂಡ ಅಭಿನ್ನವಾದವುಗಳು ಅಂತ ಆ ರೀತಿಯಾಗಿ ತಿಳಿಸಿಕೊಟ್ಟದ್ದು. ಇಷ್ಟು ಹೇಳಿ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಆ ಶ್ಲೋಕಕ್ಕೆ ಅವತಾರಿಕೆಯನ್ನ ಕೊಡ್ತಾರೆ. ನಾನು ಏಕಶ್ಚೇತ್ ತರ್ಹಿ ಅನ್ಯವದ್ ವಿಡಂಬನಂ ಕಿಮರ್ಥಂ ಇತ್ಯಾಶಂಕಾಯಾಂ ವಿಡಂಬನೆ ಕಾರಣದ್ವಯಂ ಆಹ. ಈ ಶ್ಲೋಕದಲ್ಲಿ, ಹಿಂದಿನ 59ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು, ಇಬ್ಬರು ಬೇರೆ ಬೇರೆ ಅಲ್ಲ, ಭಗವಂತ ಲೀಲೆಯಿಂದ ಆ ರೀತಿಯಾಗಿ ಮಾಡ್ತಾ ಇದ್ದದ್ದು ಅಂತ ಹೇಳಿದ್ದು.
ಒಬ್ಬನೇ ಅಂತ ತಿಳಿಸಿಕೊಟ್ಟದ್ದು. ಒಬ್ಬನೇ ಅಂದ ಮೇಲೆ ಅದು ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ, ಏಕಶ್ಚೇತ್ತರ್ಹಿ, ಒಬ್ಬನೇ ಅಂತಂದ ಮೇಲೆ ಅನ್ಯವದ್ ವಿಡಂಬನಂ ಕಿಮರ್ಥಂ, ಬೇರೆ ಬೇರೆಯವರಂತೆ ವಿಡಂಬನೆಯನ್ನ ಮಾಡಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಅದಕ್ಕೆ ಆ ವಿಡಂಬನ ಭಗವಂತ ನಟನೆಯನ್ನ ಮಾಡ್ಲಿಕ್ಕೆ, ಆ ಲೀಲೆಯನ್ನ ಮಾಡ್ಲಿಕ್ಕೆ ಎರಡು ಕಾರಣಗಳನ್ನ ತಿಳಿಸ್ತಾ ಇದ್ದಾರೆ. ಕಾರಣ ದ್ವಯಂ ಆಹ ಸಚೇಷ್ಟಿತಂ ಇತಿ 60ನೆಯ ಶ್ಲೋಕದಿಂದ. 60ನೆಯ ಶ್ಲೋಕ. ಸಚೇಷ್ಟಿತಂ ಚೈವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ ವಿಮೋಹಕಂ ಚಾನ್ಯತಮಸ್ಯ ಕುರ್ವನ್ ಚಿಕ್ರೀಡ ಏಕೋಪಿ ನರಾಂತರೇ ಯಥಾ ಸಚೇಷ್ಟಿತಂ ಚೈವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ ವಿಮೋಹಕಂ ಚಾನ್ಯತಮಸ್ಯ ಕುರ್ವನ್ ಚಿಕ್ರೀಡ ಏಕೋಪಿ ನರಾಂತರೇ ಯಥಾ ಎಂಬುದಾಗಿ 60ನೆಯ ಶ್ಲೋಕ. ಪದವಿಭಾಗ. ಸಹ ಚೇಷ್ಟಿತಂ ಚ ಏವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ, ಒಂದೇ ಶಬ್ದ ಅದು. ವಿಮೋಹಕಂ ಚ ಅನ್ಯತಮಸ್ಯ ಕುರ್ವನ್ ಚಿಕ್ರೀಡ ಏಕಃ ಅಪಿ ನರಾಂತರೇ ಯಥಾ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದದಲ್ಲಿ, ಭಗವಂತ ಎರಡೂ ರೂಪಗಳಿಂದ ಒಬ್ಬನೇ ಆದರೂ ಕೂಡ ಈ ರೀತಿಯಾಗಿ ವಿಡಂಬನೆ ಮಾಡ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ದು. ಹಾಗ್ಯಾಕೆ ಮಾಡ್ಬೇಕು ಭಗವಂತ? ಅದಕ್ಕೆ ಎರಡು ಕಾರಣಗಳನ್ನ ತಿಳಿಸ್ತಾ ಇದ್ದದ್ದು ಅಂತ ಅವತಾರಿಗೆ ಏನ್ ಕೊಟ್ಟದ್ದು, ಆ ಎರಡು ಕಾರಣವನ್ನು ಹೇಳ್ತಾರೆ. ಸಹ ಅಂದ್ರೆ ಆ ಭಗವಂತ ಈ ರೀತಿಯಾಗಿ ಎರಡೆರಡು ರೂಪಗಳನ್ನ ತೆಗೆದುಕೊಂಡು ಒಂದು ರೂಪದಿಂದ ಕೇಳಿದಂತೆ, ಒಂದು ರೂಪದಿಂದ ಹೇಳಿದಂತೆ, ಹೀಗೆ ಯಾಕೆ ವಿಡಂಬನೆ ಮಾಡ್ತಾನೆ ಅಂದ್ರೆ ಒಂದನೇ ಕಾರಣವನ್ನು ಹೇಳ್ತಾರೆ. ಸಹ ಹರಿಹಿ ನಿಜಾಶ್ರಯಸ್ಯ, ನಿಜಃ ಸ್ವಕೀಯಃ ಆಶ್ರಯಃ ಯಸ್ಯ ಸಹ ತಥಾ ತಸ್ಯ ಸ್ವಾಶ್ರಯಸ್ಯ. ಸ್ವಾಶ್ರಯಸ್ಯ ಎಂಬುದಕ್ಕೆ ತನ್ನನ್ನ ಯಾರು ಆಶ್ರಯಿಸಿಕೊಂಡಿದ್ದಾರೋ, ಅಂದ್ರೆ ಭಗವಂತನೇ ನಮಗೆ ಗತಿ ಅಂತ ಯಾರು ಭಗವಂತನನ್ನ ಆಶ್ರಯಿಸಿಕೊಂಡಿದ್ದಾರೋ ಅಂದ್ರೆ ಸಜ್ಜನರು ಅಂತ ಅರ್ಥ, ಭಗವದ್ಭಕ್ತರು ಅಂತ ಅರ್ಥ. ನಿಜಾಶ್ರಯಸ್ಯ ಜನಸ್ಯ, ಅಂತಹ ಭಕ್ತ ಜನರಿಗೆ, ಸಜ್ಜನರಿಗೆ, ಒಳ್ಳೆಯ ಸಾತ್ವಿಕ ಜನರಿಗೆ ಭಗವಂತ ಸತ್ತತ್ವ ವಿಬೋಧ ಕಾರಣಂ ಚೇಷ್ಟಿತಂ, ಆ ಭಗವಂತನ ಚೇಷ್ಟಿತ, ಆ ಭಗವಂತನ ಸಹ ಚೇಷ್ಟಿತಂ, ಭಗವಂತ ಚೇಷ್ಟೆ ಮಾಡಿದ್ದು, ಲೀಲೆ ಮಾಡಿದ್ದು, ವಿಡಂಬನೆಯನ್ನು ಮಾಡಿದ್ದು ಯಾಕೆ ಅಂದ್ರೆ, ಒಂದನೇ ಕಾರಣ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ ಸಮೀಚೀನ ಜ್ಞಾನಸ್ಯ ಕಾರಣಂ ಜನಕಂ. ಒಳ್ಳೆಯ ಸಮೀಚೀನವಾದಂತಹ ಜ್ಞಾನವನ್ನ ಕೊಡುವುದಕ್ಕಾಗಿ ಭಗವಂತ ಆ ರೀತಿಯಾಗಿ ಮಾಡಿದ್ದು, ಎರಡು ರೂಪಗಳನ್ನು ತೆಗೆದುಕೊಂಡು ವಿಡಂಬನೆಯನ್ನು ಮಾಡಿದ್ದು. ಸಜ್ಜನರು ತಿಳಿದುಕೊಳ್ತಾರೆ, ಈ ಭಗವಂತ ಈ ರೀತಿಯಾಗಿ ಸಜ್ಜನರಿಗೆ ಆನಂದವನ್ನ ಉಂಟು ಮಾಡುವುದಕ್ಕಾಗಿ ತನ್ನ ಲೀಲೆಗಳನ್ನ ತೋರಿಸ್ತಾ ಇದ್ದಾನೆ ಅಂತ ಸಜ್ಜನರಿಗೆ ಒಂದು ಒಳ್ಳೆಯ ಜ್ಞಾನವನ್ನ ಕೊಡುವುದಕ್ಕಾಗಿ ಲೀಲೆಯನ್ನ ಮಾಡಿದ್ದು ಭಗವಂತ. ಕಾರಣಂ ಕುರ್ವನ್ ಅತಿಶಯೇನ ಅನ್ಯತಮಃ ಅನ್ಯಃ ಅನ್ಯತಮಃ ಅನ್ಯಃ ಮನುಷ್ಯಾಧಮಃ. ಇನ್ನೊಂದು ಕಾರಣ ಏನು ಅಂದ್ರೆ, ವಿಮೋಹಕಂ ಚಾನ್ಯತಮಸ್ಯ ಕುರ್ವನ್, ಅನ್ಯತಮಸ್ಯ ಅಂದ್ರೆ ಅತಿಶಯೇನ ಅನ್ಯಃ ಅನ್ಯತಮಃ ಅಂದ್ರೆ ಯಾರು ಭಗವಂತನ ಪಾದವನ್ನ ಆಶ್ರಯಿಸಿಕೊಂಡಿಲ್ಲವೋ, ಭಗವಂತನನ್ನು ಆಶ್ರಯಿಸಿಕೊಂಡಿಲ್ಲವೋ ಅವರಿಂದ ಅನ್ಯರಾದವರು ಅಂದ್ರೆ ಅಭಕ್ತರು ಅಂತ ಅರ್ಥ. ಯಾರು ಭಗವದ್ಭಕ್ತರಲ್ಲವೋ, ಅನ್ಯತಮಃ ಬಹಳ ಭಗವಂತನ ಮೇಲೆ ಸ್ವಲ್ಪವೂ ಕೂಡ ಭಕ್ತಿಯನ್ನು ಮಾಡೋದಿಲ್ಲ, ಅಂತಹ ಅಭಕ್ತರು ಅಂತ ಯಾರಿದ್ದಾರೋ, ಮನುಷ್ಯಾಧಮಃ ಅಂತ ಹೇಳ್ತಾರೆ, ಮನುಷ್ಯ ಅಧಮರು. ಅಸುರ ಸಂಘ ಇತಿ ಯಾವತ್, ಅಸುರರು ಅಂತ ಹೇಳ್ತಾರೆ. ಅಸುರ ಸಂಘ ಅನ್ಯತಮಃ ಎಂಬುದಕ್ಕೆ ಕೊನೆ ಹೇಳೋ
ಸಾರವನ್ನು ಹೇಳೋದಾದರೆ ಅಸುರ ಸಂಘ, ಅಸುರ ಜನರಿಗೆ ಅಂತ ಅರ್ಥ. ಅಸುರ ಸಮೂಹಕ್ಕೆ ವಿಮೋಹಕಂ ಹರ್ಯವತಾರಾದಿ ಭೇದ ಭ್ರಾಂತಿ ಜನಕಂ ಕುರುವನ್. ಭಗವಂತ ಏನು ಮಾಡ್ತಾನೆ ಅಂದ್ರೆ ಅಂತಹ ಅಸುರ ಸಂಘಕ್ಕೆ, ಅಸುರ ಕುಲಕ್ಕೇನೆ, ಅವರ ಸಮೂಹಕ್ಕೇನೆ ವಿಮೋಹಕಂ ಕುರುವನ್, ಭಗವಂತ ಅವರಿಗೆ ಮೋಹನೆಯನ್ನ ಮಾಡ್ತಾ. ಏನು ಮೋಹನ ಮಾಡುವುದು ಅಂದ್ರೆ ಹರ್ಯವತಾರಾದಿ ಭೇದ ಭ್ರಾಂತಿ ಜನಕಂ, ಭಗವಂತನ ಅವತಾರಗಳಲ್ಲಿ ಭೇದ ಇದೆ, ಭೇದ ಇಲ್ಲ ನಿಜವಾಗಿಯೂ ಕೂಡ, ಯತ್ಕಿಂಚಿತ್ತೂ ಭೇದ ಇಲ್ಲ. ಆದರೆ ಅಜ್ಞಾನಿಗಳಿಗೆ, ಅಸುರ ಜನರಿಗೆ ಮೋಹನವನ್ನು ಮಾಡುವ ಸಲುವಾಗಿ ಅವ್ರಿಗೆ ಏನು ಮೋಹನ ಮಾಡುವುದು ಅಂದ್ರೆ ಭಗವಂತನ ಅವತಾರಗಳಲ್ಲಿ ಭೇದ ಇದೆ ಅಂತ ತಿಳಿಸಿಕೊಟ್ಟು ಅವರಿಗೆ ಮೋಹನವನ್ನು ಮಾಡೋದು. ಈ ಕಾರಣಕ್ಕಾಗಿ ಅಜ್ಞಾನಿಗಳಿಗೆ ಮೋಹನವನ್ನು ಮಾಡುವುದಕ್ಕಾಗಿ, ಸಜ್ಜನರಿಗೆ ಒಳ್ಳೆಯ ಸಮೀಚೀನ ಜ್ಞಾನ ಬರುವ ಸಲುವಾಗಿ ಭಗವಂತ ಏಕೋಪಿ ಏಕಃ ಅಪಿ, ಒಬ್ಬನೇ ಅಂದ್ರೆ ಎರಡು ರೂಪಗಳಿಂದ ಒಬ್ಬನೇ ಆದರೂ ಕೂಡ, ಯಥಾ ನರಾಂತರೇ ನರಹ, ಯಾವ ರೀತಿಯಾಗಿ ಮತ್ತೊಬ್ಬ ಮನುಷ್ಯನಲ್ಲಿ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ತಾನು ಬೇರೆ ಅವನು ಬೇರೆ ಅಂತ ಹೇಗೆ ಒಂದು ಮಾತನಾಡುವುದು, ಕೇಳೋದು, ಈ ರೀತಿಯಾಗಿ ಒಂದು ಕ್ರಿಯೆಗಳನ್ನ ಮಾಡ್ತಾನೋ ಆ ರೀತಿಯಾಗಿ ಭಗವಂತ ಏಕೋಪಿ ಒಬ್ಬನೇ ಆದರೂ ಕೂಡ ಚಿಕ್ರೀಡ, ಆ ರೀತಿಯಾಗಿ ನಟನೆಯನ್ನ ಭಗವಂತ ವಿಡಂಬನೆಯನ್ನ ಮಾಡ್ತಾನೆ. ಯಾಕೆ? ಸಜ್ಜನರಿಗೆ ಸಮೀಚೀನ ಜ್ಞಾನವನ್ನು ಕೊಡುವ ಸಲುವಾಗಿ, ದುಷ್ಟ ಜನರಿಗೆ, ಅಜ್ಞಾನಿಗಳಿಗೆ, ಅಸುರ ಜನರಿಗೆ ಮೋಹನವನ್ನ ಮಾಡುವುದಕ್ಕಾಗಿ ಭಗವಂತ ಆ ರೀತಿಯಾಗಿ ವಿಡಂಬನೆಯನ್ನ ಮಾಡ್ತಾನೆ ಎಂಬುದನ್ನ ಶ್ರೀಮದಾಚಾರ್ಯರು ಆ ಭಗವಂತನ ವಿಡಂಬನೆಗೆ ಕಾರಣವನ್ನ, ಎರಡು ಕಾರಣಗಳನ್ನ ತಿಳಿಸಿಕೊಟ್ಟದ್ದು. ಇಷ್ಟು ನಿರ್ಣಯವನ್ನ ಮಾಡಿ ಮುಂದೆ ಏನಾಯಿತು ಅಂತ ಮತ್ತೆ ಮುಂದಿನ ಕಥಾಭಾಗವನ್ನ, ಮುಂದಿನ ವಿಚಾರವನ್ನ ತಿಳಿಸಿಕೊಡ್ತಾರೆ. 61ನೆಯ ಶ್ಲೋಕ. ತತಸ್ಸ ಕಾರುಣ್ಯ ನಿಧಿರ್ ನಿಜೇ ಜನೇ ನಿತಾಂತಮೈಕ್ಯಂ ಸ್ವಗತಂ ಪ್ರಕಾಶಯನ್ ದ್ವಿಧೇವ ಭೂತ್ವಾ ಭೃಗುವರ್ಯ ಆತ್ಮನಾ ರಘುತ್ತಮೇನೈಕ್ಯಮಗಾತ್ ಸಮಕ್ಷಂ. ತತಃ ಸ ಕಾರುಣ್ಯನಿಧಿರ್ನಿಜೇ ಜನೇ ನಿತಾಂತಮೈಕ್ಯಂ ಸ್ವಗತಂ ಪ್ರಕಾಶಯನ್ ದ್ವಿಧೇವ ಭೂತ್ವಾ ಭೃಗುವರ್ಯ ಆತ್ಮನಾ ರಘುತ್ತಮೇನೈಕ್ಯಮಗಾತ್ ಸಮಕ್ಷಂ ಎಂಬುದಾಗಿ 61ನೆಯ ಶ್ಲೋಕ. ಪದವಿಭಾಗ. ತತಃ ಸಹ ಕಾರುಣ್ಯನಿಧಿಃ ನಿಜೇ ಜನೇ ನಿತಾಂತಂ ಐಕ್ಯಂ ಸ್ವಗತಂ ಪ್ರಕಾಶಯನ್ ದ್ವಿಧಾ ಏವ ಭೂತ್ವಾ ಭೃಗುವರ್ಯಃ ಆತ್ಮನ ರಘೂತ್ತಮೇನ ಐಕ್ಯಂ ಅಗಾತ್ ಸಮಕ್ಷಂ ಎಂಬುದಾಗಿ ಪದವಿಭಾಗ. ತತಃ ಅಂದ್ರೆ ಈ ರೀತಿಯಾಗಿ ಭಗವಂತ ಲೀಲೆಯನ್ನು ಮಾಡಿದ. ಆ ಅತುಲನಾಮಕ ಅಸುರನನ್ನ ಸಂಹಾರ ಮಾಡಿ ಆದ ಮೇಲೆ ಪರಶುರಾಮದೇವರು ರಾಮದೇವರ ಮುಖಾಂತರವಾಗಿ ಸಂಹಾರವನ್ನು ಮಾಡಿಸಿ ಆದ ಮೇಲೆ ತತಃ ಅನಂತರ ಅಂತರ್ಥ. ಈ ಅನಂತರ ಅಂದ್ರೆ ಜ್ಞಾನಾಜ್ಞಾನ ಪ್ರಾಪಕ ಕ್ರೀಡಾನಂತರಂ, ಭಗವಂತ ಕ್ರೀಡೆಯನ್ನು ಮಾಡಿದ್ದು ರಾಮ ಪರಶುರಾಮ ರೂಪಗಳಿಂದ. ತತಃ ಇದು ಯಾಕೆ ಮಾಡಿದ್ದು ಅಂದ್ರೆ ಸಜ್ಜನರಿಗೆ ಜ್ಞಾನವನ್ನು ಕೊಡುವ ಸಲುವಾಗಿ, ಅಜ್ಞಾನಿಗಳಿಗೆ ಅಜ್ಞಾನವನ್ನು ಕೊಡುವ ಸಲುವಾಗಿ ಅವನು ಹೇಳ್ತಾ ಇದ್ದಾರೆ. ತತಃ ಎಂಬುದಕ್ಕೆ ಜ್ಞಾನ ಅಜ್ಞಾನ ಪ್ರಾಪಕ ಕ್ರೀಡಾನಂತರಂ. ತತಃ ಅಂದ್ರೆ ಅನಂತರ. ಇದರ ಅನಂತರ ಅಂದ್ರೆ ಜ್ಞಾನ ಅಜ್ಞಾನವನ್ನ ಹೊಂದಬೇಕು, ಅದಕ್ಕಾಗಿ ಭಗವಂತ ಕ್ರೀಡೆಯನ್ನ ಮಾಡಿದ. ಈ ರೀತಿಯಾಗಿ ರಾಮ ಪರಶುರಾಮ ರೂಪಗಳಿಂದ ಈ ಕ್ರೀಡೆಯನ್ನು ಮಾಡಿದ ನಂತರ ಅಂತ ಅರ್ಥ. ಸಹ ಕರುಣಾನಿಧಿ, ಕರುಣಾನಿಧಿ ಕಾರುಣ್ಯನಿಧಿ, ಕೃಪಾ ಸಮುದ್ರ, ಭಗವದ್ಭಕ್ತರ ಮೇಲೆ ಕೃಪೆಯನ್ನ, ಕೃಪಾ ಸಮುದ್ರ, ಸಮುದ್ರದಷ್ಟು ಕೃಪೆಯನ್ನ ಮಾಡುವಂತಹ ಸಹ ಹರಿಹಿ
ಆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ನಿಜೇ ಜನೆ ಏನ್ ಮಾಡಿದ ಅಂದ್ರೆ ನಿಜೇ ಜನೆ ನಿಜೇ ಜನೇ ವಿಷಯ ಅಂತ ಅರ್ಥ. ತಮ್ಮ ಜನರ ವಿಷಯದೊಳಗೆ, ಭಕ್ತರ ವಿಷಯದಲ್ಲಿ ನಿತಾಂತಂ ಇಂದ್ರಾರ್ಜುನವತ ವಿಶೇಷರಹಿತಂ ಐಕ್ಯಂ ಗುಣಾದಿನ ಐಕ್ಯಂ. ಆ ಪರಶುರಾಮ ದೇವರು ತನಗೂ ರಾಮಚಂದ್ರ ದೇವರಿಗೂ ಕೂಡ ನಿತಾಂತಮೈಕ್ಯಂ, ಎಷ್ಟು ಅಭೇದ ಇದೆ. ಪರಶುರಾಮ ದೇವರು ತಮಗೂ ಮತ್ತು ರಾಮಚಂದ್ರ ದೇವರಿಗೂ ಐಕ್ಯ ಇದೆ, ಅಭೇದ ಇದೆ ಅಂತ ತಿಳಿಸ್ಕೊಡ್ಬೇಕಾಗಿದೆ ನಿಜೇ ಜನೆ, ಎಲ್ಲ ಸಜ್ಜನರಿಗೂ ಕೂಡ. ಅದಕ್ಕಾಗಿ ಅದು ಎಂತಹ ಐಕ್ಯ ಅಂದ್ರೆ ನಿತಾಂತಮೈಕ್ಯಂ. ಹಿಂದೆ ಬಂದಿದೆ, ಇಂದ್ರ ಮತ್ತು ಅರ್ಜುನರಲ್ಲಿ ಒಂದು ವಿಶೇಷ ಇದೆ, ವಿಶೇಷ ಉಳ್ಳಂತಹ, ವಿಶೇಷ ಇರುವಂತಹ ಒಂದು ಭೇದ ಇದೆ. ಅದಕ್ಕಾಗಿ ಭೇದವನ್ನು ಹೇಳಿದ್ದಲ್ಲಿ, ಆದರೆ ಒಂದು ವಿಶೇಷವೂ ಕೂಡ ಇವರಲ್ಲಿ ಇಲ್ಲ. ಪರಶುರಾಮ ದೇವರಲ್ಲಿ, ರಾಮದೇವರಲ್ಲಿ ವಿಶೇಷವೂ ಕೂಡ ಅತ್ಯಂತ ಅಭೇದ ಇದೆ ಅಂತ ತಿಳಿಸಿಕೊಡುವುದಕ್ಕಾಗಿ ನಿತಾಂತಂ ಐಕ್ಯಂ, ಆ ಐಕ್ಯವನ್ನ ಸ್ವಗತಂ ಪ್ರಕಾಶಯನ್, ಅದನ್ನ ತಿಳಿಸಿಕೊಡುವುದಕ್ಕಾಗಿ ಆ ಪರಶುರಾಮ ದೇವರು ಏನು ಮಾಡಿದ್ದು ಅಂದ್ರೆ ದ್ವಿಧಾ ಏವ ಭೂತ್ವ, ಮೊಟ್ಟ ಮೊದಲಿಗೆ ಇಬ್ರು ಬೇರೆ ಬೇರೆ ಅಂತ ತೋರಿಸಿಕೊಟ್ಟದ್ದು. ಪರಶುರಾಮ ದೇವರು ಅಂತ, ರಾಮಚಂದ್ರ ದೇವರು ಅಂತ. ಹೀಗೆ ದ್ವಿಧಾ ಏವ ಭೂತ್ವ, ಎರಡು ರೀತಿಯಾಗಿ ಕಂಡಂತೆ ಕಾಣಿಸಿಕೊಂಡು ಭೃಗುವರ್ಯ ಆತ್ಮನ ರಘುತ್ತಮೇನ ಸಮಕ್ಷಂ ಐಕ್ಯಂ ಅಗಾತ್. ಎಲ್ಲ ಜನರು ನೋಡ್ತಾ ಇದ್ದಾರೆ, ಸಜ್ಜನರು ಭಗವದ್ಭಕ್ತರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಪರಶುರಾಮ ದೇವರನ್ನ, ರಾಮದೇವರನ್ನ. ಎಲ್ಲರೂ ನೋಡ್ತಾ ಇರುವಾಗಲೇನೆ, ಎಲ್ಲರೂ ನೋಡ್ತಾ ಇರುವಾಗ ಎಲ್ಲರ ಕಣ್ಣಿಗೆ ಕಾಣುವಂತೇನೆ ಆ ಪರಶುರಾಮ ದೇವರು ಏನು ಮಾಡಿದರು ಅಂದ್ರೆ ಭೃಗುವರ್ಯ, ಆ ಭೃಗುಕುಲದಲ್ಲಿ ಶ್ರೇಷ್ಠರಾದಂತಹ ಆ ಪರಶುರಾಮ ದೇವರು ಆತ್ಮನ ಸ್ವಸ್ವರೂಪೇಣ, ತನ್ನದೇ ಆದಂತಹ ರೂಪದಿಂದ, ಮತ್ತು ರಘುತ್ತಮೇನ ರಾಮಚಂದ್ರ ದೇವರ ರೂಪದಿಂದ, ಸಮಕ್ಷಂ ಪ್ರತ್ಯಕ್ಷಂ, ಪ್ರತ್ಯಕ್ಷವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ, ಐಕ್ಯಂ ಅಗಾತ್, ಐಕ್ಯವನ್ನ ಹೊಂದಿದರು. ಅಂದ್ರೆ ಪರಶುರಾಮ ದೇವರು ರಾಮದೇವರೊಳಗೆ ಐಕ್ಯವನ್ನು ಹೊಂದಿಬಿಟ್ರು, ಅವರೊಳಗೆ ಸೇರ್ಕೊಂಡ್ಬಿಟ್ರು. ಅಲ್ಲಿ ಕಾಣಿಸ್ತಾ ಇದ್ದದ್ದು ಈಗ ರಾಮಚಂದ್ರ ದೇವರು ಒಬ್ಬರೇ. ಹೀಗಾಗಿ ಮೊದಲಿಗೆ ಇಬ್ಬರು ಅಂತ ತೋರಿಸಿ, ನಂತರದಲ್ಲಿ ಭೇದ ಇಲ್ಲ, ಅತ್ಯಂತ ಅಭೇದ ಇದೆ ಅಂತ ತಿಳಿಸಿಕೊಡುವುದಕ್ಕಾಗಿ ಆ ಪರಶುರಾಮ ಚಂದ್ರದೇವರು ಐಕ್ಯವನ್ನ, ರಾಮದೇವರ ಜೊತೆಗೆ ಐಕ್ಯವನ್ನ ಹೊಂದಿದರು. ಅದನ್ನ ಎಲ್ಲರೂ ಕೂಡ ಕಂಡಿದ್ದಾರೆ. ಅಲ್ಲಿ ಪ್ರತಿಯೊಬ್ಬ ಸಜ್ಜನರು ಕೂಡ, ಎಲ್ಲ ದೇವತೆಗಳು, ಎಲ್ಲ ಯೋಗ್ಯ ಜೀವರು, ಎಲ್ಲ ಮನುಷ್ಯರೆಲ್ಲರೂ ಕೂಡ ಆ ಪರಶುರಾಮ ದೇವರು ರಾಮದೇವರಲ್ಲಿ ಒಂದು ಐಕ್ಯವನ್ನು ಹೊಂದಿದ್ದು, ಇದೆಲ್ಲವನ್ನು ಕೂಡ ಪ್ರತ್ಯಕ್ಷವಾಗಿ ಕಂಡ್ರು. ಆ ರೀತಿಯಾಗಿ ಭಗವಂತ ಅವರಿಗೆ ಭಗವಂತನ ತನ್ನ ಸ್ವರೂಪಭೂತವಾದಂತಹದ್ದನ್ನ ಜ್ಞಾನವನ್ನ ಮಾಡಿಸಿಕೊಡುವುದಕ್ಕಾಗಿ ಭಗವಂತ ಆ ರೀತಿಯಾಗಿ ಲೀಲೆಯನ್ನ ಭಗವಂತ ಮಾಡಿದ. ಇಷ್ಟು ಮಾಡಿ ಮತ್ತೆ ಭಗವಂತ ಈ ವಿಚಾರವನ್ನು ಶ್ರೀನಿವಾಸಾಚಾರ್ಯರು ತಿಳಿಸಿ, ಮತ್ತೆ ಆ ಪರಶುರಾಮ ದೇವರು ರಾಮಚಂದ್ರ ದೇವರಿಂದ ಮತ್ತೆ ಹೊರಗೆ ಬರ್ತಾರೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ.